ಸರ್ವವ್ಯಾಪ್ತ ಗುಣಾತೀತ ನಿರ್ವಿಗ್ರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪದಯೇ ನಮಃ. ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಅಧಿಕ ಜ್ಯೇಷ್ಠ ಮಾಸ 31/5/2026ರಿಂದ 6/6/2026 ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ವಾರದಲ್ಲಿ ಚಂದ್ರ ವೃಶ್ಚಿಕ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತದೆ. ಆ ಸಂಚಾರದಲ್ಲಿ ಬರ್ತಕ್ಕಂಥ ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಹಾಗೆ ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಹಾಗೂ ಕೊನೆಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಕೊನೆಗೊಳ್ಳುತ್ತೆ. ಈ ಒಂದು ವಾರದಲ್ಲಿ ಮೊದಲು ಶನಿಯ ಒಂದು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ತದನಂತರ ಬರ್ತಕ್ಕಂಥ ಬುಧನ ನಕ್ಷತ್ರದಲ್ಲಿ, ಹಾಗೆ ಕೇತುವಿನ ನಕ್ಷತ್ರದಲ್ಲಿ, ತದನಂತರದಲ್ಲಿ ಶುಕ್ರ, ಸೂರ್ಯ, ಚಂದ್ರ ಹಾಗೆ ಕುಜನ ನಕ್ಷತ್ರದಲ್ಲಿ ಈ ವಾರದ ಒಂದು ಕೊನೆಯನ್ನು ಮಾಡ್ತಾ ಇದ್ದಾರೆ. ಗುರುವಿನ ನಕ್ಷತ್ರ ಹೊರತುಪಡಿಸಿ, ರಾಹುವಿನ ನಕ್ಷತ್ರ ಹೊರತುಪಡಿಸಿ ಇನ್ನೆಲ್ಲ ನಕ್ಷತ್ರದಲ್ಲೂ ಕೂಡ ಚಂದ್ರ ಹಾದು ಹೋಗ್ತಕ್ಕಂಥದ್ದಿದೆ. ಹಾಗಾಗಿ ಈ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯದ ಜೊತೆ ಮೊದಲು ನಾವು ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಬೇಕು. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಜೂನ್ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದೆ. ಈ ಕಟಕ ರಾಶಿಯಲ್ಲಿ ಗುರು ಉಚ್ಚಸ್ಥಾನವನ್ನು ಅಲಂಕಾರವನ್ನು ಮಾಡ್ತಾ ಇದೆ. ಇದೊಂದು ಗುರು ಅತಿಚಾರಿ ಗುರು ಅಂತ, ಅದಕ್ಕೆ ವರ್ಷದ ಪ್ರಥಮದಲ್ಲಿ ಗುರುವಿನ ಒಂದು ಬದಲಾವಣೆ ಈ ವರ್ಷ ಹೇಗಿರ್ತದೆ. ಅತಿಚಾರಿ ಗುರು ಸಿಂಹರಾಶಿಗೆ ಹೋಗ್ತದೆ, ವಕ್ರ ಆಗ್ತದೆ, ಕಂಬಸ್ಟ್ ಆಗ್ತದೆ. ಇವೆಲ್ಲ ಒಂದು ಗುರುವಿನ ಒಂದು ವ್ಯತಿರಿಕ್ತವಾಗಿರತಕ್ಕಂಥ ಪರಿಣಾಮಗಳು. ಅದಕ್ಕೋಸ್ಕರ ಅತಿಚಾರಿ ಅಂದರೆ ಯಾವಾಗ ಹಿಂದೆ ಮುಂದೆ ಆಗ್ತಕ್ಕಂಥದ್ದು. ಮತ್ತು ನೋಡಿ, ಈ ಕೊನೆಯ ಹಂತದಲ್ಲಿ, ಕೊನೆಯ ವರ್ಷದಲ್ಲಿ ಸಿಂಹರಾಶಿ ಪ್ರವೇಶ ಮಾಡುತ್ತೆ, ಮತ್ತು ಕಟಕ ರಾಶಿಗೆ ಬರ್ತದೆ. ಇದೇ ರೀತಿಯಾದಂಥ ಒಂದು ಪ್ರಕ್ರಿಯೆ ನಡೀತದೆ ಗುರುವಿನಂತ. ಹಾಗಾಗಿ ಒಂದು ಬದಲಾವಣೆ ಸಮಯ. ಹಾಗೆ ನೋಡಿ, ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋದಾದರೆ ಕುಜ ಯಥಾಸ್ಥಿತವಾಗಿ ಮೇಷರಾಶಿಯಲ್ಲಿದ್ದಾನೆ. ಹಾಗೆ ಸೂರ್ಯ ಕೂತಿರ್ತಕ್ಕಂಥ ಸ್ಥಾನ ವೃಷಭ ರಾಶಿಯಲ್ಲೇ ಇದೆ. ಶುಕ್ರ, ಬುಧ, ಗುರು ಈಗ ಪ್ರಸ್ತುತ 2ನೇ ತಾರೀಕುವರೆಗೂ ಗುರು ಕೂಡ ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು. ಶುಕ್ರ ಮಿಥುನ, ಬುಧ ಮಿಥುನ. ಹಾಗೆ ಕೇತು ಯಥಾಸ್ಥಿತವಾಗಿ ಸಿಂಹರಾಶಿಯಲ್ಲಿ ಅಲಂಕಾರವನ್ನು ಮಾಡ್ತಾ ಇದ್ದೆ. ಹಾಗೆ ರೀತಿಯಾಗಿ ರಾಹು ಕೂತಿರ್ತಕ್ಕಂಥ ಸ್ಥಾನ ಕುಂಭರಾಶಿ, ಅದೇ ರೀತಿಯಾಗಿ ಶನಿ ಕೂತಿರ್ತಕ್ಕ ಸ್ಥಾನ ಮೀನರಾಶಿ. ಈ ಒಂದು ಚಲನವಲನಗಳ ಒಂದು ಪ್ರಕ್ರಿಯೆ ಹೇಗಿರ್ತದೆ, ಈ ವಾರದಲ್ಲಿ ಯಾವ ರಾಶಿಯವರಿಗೆ ಯಾವ ಒಂದು ಪ್ರಿಕಾಷನರಿ ಒಂದು ಟೈಮ್ ತಗೋಬೇಕಾಗ್ತದೆ, ಎಲ್ಲ ಕೂಲಂಕುಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲು ಮೇಷ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡೋಣ. ನೋಡಿ, ಮೇಷರಾಶಿಯವರಿಗೆ ಮೊದಲೇ ಚಂದ್ರ ಶನಿಯ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಮೊದಲ ಪ್ರಾರಂಭ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಸ್ವಲ್ಪ ಜಾಗರೂಕತೆ ಇರಬೇಕು. ವಾದ ವಿವಾದಗಳಾಗಿರ್ಬೋದು, ಮತ್ತೊಂದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು. ಮೇಷರಾಶಿಯವರಿಗೆ ಪ್ರಥಮ ಭಾವದಲ್ಲಿ ಅಂದರೆ ಪ್ರಥಮ ಹಂತದಲ್ಲೇ ಅದು ಹೋಗೋದ್ರಿಂದ ಸ್ವಲ್ಪ ಜಾಗರೂಕತೆ. ತದನಂತರದಲ್ಲಿ ಬರ್ತಕ್ಕಂಥ ಬುಧನ ನಕ್ಷತ್ರದಲ್ಲಿ ಸ್ವಲ್ಪ ಸ್ವಸ್ಥಾನದಲ್ಲೇ ಬುಧನ ಇರೋದ್ರಿಂದ ಪ್ರಯತ್ನದಿಂದ ಲಾಭವನ್ನು ಪಡಿತೀರಾ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ, ಜೊತೆಗೆ ತಮ್ಮ ಕಮ್ಯುನಿಕೇಷನ್ ವಿಚಾರದಲ್ಲಿ 2ರ ಅಧಿಪತಿ 3ರ ಸ್ಥಾನದಲ್ಲಿ ಶ್ರಮದ ಫಲ, ಹಾಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ಫಲಗಳಲ್ಲಿ ಮೇಷರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗೋದು ಸತ್ಯವಾಗ್ತದೆ. ಸೂರ್ಯ ಕೂಡ ಧನಸ್ಥಾನದಲ್ಲೇ ಇದ್ದಾನೆ. ಖಂಡಿತವಾಗಿ ಕುಟುಂಬದ ವಿಚಾರಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥ ವಾರ ಆಗ್ತಕ್ಕಂಥದ್ದು ಕೂಡ ಇದೆ. ತದನಂತರದಲ್ಲಿ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಾಗೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದು ಮ್ಯಾಕ್ಸಿಮಮ್ ಕೂಡ ನಿಮಗೆ ಜಾತಕದಲ್ಲಿದೆ. ಆರೋಗ್ಯದ ವಿಚಾರ ಪ್ರಥಮ ಭಾವದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಯಾಕೆಂದರೆ ಲಗ್ನದಲ್ಲೇ ಕುಜನಿದ್ದಾಗ ಆರೋಗ್ಯ ಬಲ ಜಾಸ್ತಿ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ತಾವು ಅಧಿಕವಾಗಿರ್ತಕ್ಕಂಥ ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕು. ಇದು ಭಾಳ ಮುಖ್ಯವಾಗಿ. ಬರೀ ಇನ್ನೊಂದು ಸಪ್ತಮ ಅಧಿಪತಿ ತೃತೀಯ ಭಾವದಲ್ಲಿ ಷಷ್ಠಾಧಿಪತಿ ಜೊತೆಲಿದ್ದಾನೆ. ವೈವಾಹಿಕ ಜೀವನ ಸುಮ್ಮನೆ ಕ್ಲ್ಯಾಶಸ್ ಆಗ್ಬೋದು. ಯಾವ ಕ್ಲ್ಯಾಶಸ್, ಹೇಗೆ, ಬರೀ ಮಾತುಕತೆಯಲ್ಲಿ ಕ್ಲ್ಯಾಶಸ್ ಸಿಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಮೇಷ ರಾಶಿಯಲ್ಲಿರ್ತಕ್ಕಂಥವ್ರು
ಸ್ವಲ್ಪ ಮಾತುಕತೆ ವಿಚಾರದಲ್ಲಿ ಅಗ್ರೆಸಿವ್ ಆಗ್ತಕ್ಕಂಥದ್ದನ್ನು ಬಿಡಬೇಕು. ಯಾಕೆಂದರೆ ಲಗ್ನದಲ್ಲಿ ಕುಜನಿದ್ದಾನೆ. ಸ್ವಲ್ಪ ಸಮಾಧಾನದ ವಾತಾವರಣ ನಿಮ್ಮ ಈ ವಾರದ ಫಲಾನುಫಲಗಳು ಶುಭವನ್ನು ಕೊಡುತ್ತೆ. ವ್ಯಾವಹಾರಿಕವಾಗಿ ಶುಭವನ್ನು ಕೊಡ್ತಕ್ಕಂಥದ್ದಿದೆ, ತೊಂದರೆ ಇಲ್ಲ. ಕೇವಲ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶನಿಯ ಶಾಂತಿ ಅಂದಷ್ಟನ್ನು ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ. ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಶಿವನ ಮಂದಿರವನ್ನು ಭೇಟಿ ಮಾಡಿ, ಶಿವನ ಸ್ತೋತ್ರ, ಬಿಲ್ವಾರ್ಚನೆ, ಹೀಗೆ ಪ್ರತಿದಿನ ನಿಮಗೆ ಅಭ್ಯಾಸಗಳಿದ್ದಲ್ಲಿ ಶಿವನ ಮಂತ್ರಗಳನ್ನು ಜಪವನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ವಾರದ ಫಲ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರ್ತಕ್ಕಂಥದ್ದು ಇದೆ, ಬಿಟ್ಟರೆ ಯಾವುದೇ ಆದಂಥ ಸಮಸ್ಯೆಗಳಿಲ್ಲ. ಹಾಗೆ ವೃಷಭ ರಾಶಿಯವರಿಗೆ ಈ ವಾರದ ಫಲ ಹೇಗಿರುತ್ತೆ? ರಾಶಿ ಅಧಿಪತಿ ಧನಸ್ಥಾನದಲ್ಲಿ ಶುಕ್ರನೊಟ್ಟಿಗೆ ಬದ ಒಂದು ರೀತಿಯಾದಂಥ ಬಲಾನುಬಲ, ಅಂದರೆ ಅರ್ಥಾತ್ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲಪ್ರಾಪ್ತಿ ಅಂತ ನೋಡಿದ್ವಿ. ಯಾಕೆಂದರೆ ಮೊದಲು ಶನಿಯ ಸ್ಥಾನದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಅದು ಹೋಗೋದ್ರಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭ ಫಲಪ್ರಾಪ್ತಿ ಆಗೋದು ಸತ್ಯವಾಗ್ತದೆ. ಚಂದ್ರನ ಸ್ಥಾನ ಮೊದಲೇ ಅನುರಾಧ ನಕ್ಷತ್ರದಲ್ಲಿ ಅದು ಹೋಗೋದ್ರಿಂದ ಖಂಡಿತವಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭದ ವಾರದ ಪ್ರಥಮ ಹಂತದಲ್ಲೇ ದ್ವಿತೀಯ ಹಂತದಲ್ಲಿ ನೋಡೋದಾದರೆ, ದ್ವಿತೀಯ ಹಂತದಲ್ಲೂ ಕೂಡ ಧನಸ್ಥಾನದಲ್ಲಿ ಬುಧನಿದ್ದಾನೆ, ಅಲ್ಲೂ ಕೂಡ ಶುಭದ ಫಲಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ. ಕುಟುಂಬ ಸೌಖ್ಯ, ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳು ಕೂಡ ಶುಭ ಫಲಪ್ರಾಪ್ತಿ. ಗುರುವಿನ ಬದಲಾವಣೆಯ ಒಂದು ಸನ್ನಿವೇಶಗಳನ್ನು ನೋಡೋದಾದರೆ, ಗುರು ತೃತೀಯ ಭಾವಕ್ಕೆ ಹೋಗುತ್ತೆ. ಗುರು ಬಲವನ್ನು ಕಳ್ಕೊಂಡ್ರೂ ಸಹಿತವಾಗಿ ಶುಕ್ರನ ಬಲ, ಬುಧನ ಬಲ ಇರೋದ್ರಿಂದ ಖಂಡಿತವಾಗಿ ಸಮಸ್ಯೆ ಇಲ್ಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಈ ವಾರದ ಫಲಾನುಫಲಗಳು ಚೆನ್ನಾಗಿರುತ್ತೆ. 6ರ ಅಧಿಪತಿ ಧನಸ್ಥಾನ, ಹಣಕಾಸಿನ ವಿಚಾರದಲ್ಲಿ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಸತ್ಯವಾಗುತ್ತೆ. ಹಾಗೆ ಕೇತುವಿನ ನಕ್ಷತ್ರದಲ್ಲಿ ಆದ ಹೋಗ್ತಕ್ಕಂಥ ಸನ್ನಿವೇಶದಲ್ಲೂ ಕೂಡ ಮನೆಯ ನಿರ್ಮಾಣ, ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಸತ್ಯ. ಧನಿಷ್ಠಾ ನಕ್ಷತ್ರದಲ್ಲಿ ಕೊನೆಯ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಆ ವೃಷಭ ರಾಶಿಯವ್ರಿಗೆ ನೋಡಿ, ಪ್ರಥಮ ಭಾವ, ದ್ವಿತೀಯ ಭಾವ, ತೃತೀಯ, ಚತುರ್ಥ, ಕೊನೆಯ ಭಾವದಲ್ಲಿ, ಅಂದರೆ ಅರ್ಥಾತ್ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಎಚ್ಚರ. ಏನು ಸಂಗಾತಿಯಿಂದ ಸಮಸ್ಯೆಗಳು ಬರಬಹುದು, ಥೆಫ್ಟ್ ಅಂದರೆ ಕಳ್ಳತನ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು, ಹಾಗೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇರುತ್ತೆ. ವೃಷಭ ರಾಶಿಯವರು ಕುಜನ ಶಾಂತಿ ಅಂದಷ್ಟು ಮಾಡ್ಕೊಳ್ಳಿ. ಶಿವ ಸುಬ್ರಹ್ಮಣ್ಯ, ಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಹೇಳಿ, ಆಗಿಂದಾಗೆ ಸ್ವಲ್ಪ ತೊಗರಿ ಬೇಳೆಯನ್ನು ಅಥವಾ ಕೆಂಪು ವಸ್ತ್ರದಾನವನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿ ಶುಭ ಫಲಪ್ರಾಪ್ತಿ ಇದೆ. ವೃಷಭ ರಾಶಿಯವರಿಗೂ ಲಗ್ನದಲ್ಲೇ ಸೂರ್ಯನಿದ್ದಾನೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಅದು ಹೋಗ್ಬೇಕಾದ್ರೆ ಚತುರ್ಥಾಧಿಪತಿ ಲಗ್ನದಲ್ಲಿ ಒಂದು ರೀತಿಯಾದ ರಾಜಗಾಂಭೀರ್ಯ, ರಾಜಕೀಯ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿದಾಯಕವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗೋದು ಸತ್ಯವಾಗ್ತದೆ. ಖಂಡಿತ ವೃಷಭ ರಾಶಿಯವರಿಗೆ ಕೇವಲ ಕುಜಶಾಂತಿ, ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ, ಸಂಗಾತಿಯಾಗಿರ್ಬೋದು, ಎದುರಾಳಿಗಳಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಸ್ವಲ್ಪ ಶಾಂತ ಚಿತ್ತರಾಗಿ ಯೋಚನೆ ಮಾಡಿದ್ರೆ ನಿಮಗೂ ಶುಭ ಫಲಪ್ರಾಪ್ತಿ ಆಗ್ತದೆ, ತೊಂದರೆ ಇಲ್ಲ ವೃಷಭ ರಾಶಿಯವರು. ಮೂರನೇದಾಗಿ ಮಿಥುನ ರಾಶಿಗೆ ಬರೋಣ. ಮಿಥುನ ರಾಶಿಯಲ್ಲಿ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾನೆ, ಬುಧ ಶುಕ್ರರಿದ್ದಾರೆ, ಗುರು ಕೂಡ ಲಗ್ನ ತ್ರಿಗ್ರಹ, 3 ಗ್ರಹಗಳು ಕೂಡ ಲಗ್ನದಲ್ಲೇ ಶುಭವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಿಥುನ ರಾಶಿಯವರಿಗೆ ಪ್ರಥಮ ಶನಿಯ ಹಂತದಲ್ಲಿ ಹೋಗಬೇಕಾದ್ರೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಫಲ, ಅಧಿಕಾರದಲ್ಲಿ ಉತ್ಕೃಷ್ಟತೆಯನ್ನು ಕೊಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ ಕೂಡ. ನಂತರದಲ್ಲಿ ಬರ್ತಕ್ಕಂಥ ನೋಡಿ ಶನಿಯ ನಕ್ಷತ್ರ, ತದನಂತರದಲ್ಲಿ ಬುಧನ ನಕ್ಷತ್ರ, ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾನೆ. ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥವು ಕಡಿಮೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಬುಧ ಲಗ್ನದಲ್ಲಿದ್ದಾನೆ, ಈಗೋ ಕ್ಲಾಶಸ್, ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ನೋಡಿ, ಮಿಥುನ ರಾಶಿಯವರಿಗೆ ಒಂದು ಶುಭದ ಫಲಪ್ರಾಪ್ತಿ ಆಗೋದ್ರಲ್ಲಿ 2 ಮಾತಿಲ್ಲ. ಗುರು ಕೂಡ ಧನಸ್ಥಾನಕ್ಕೆ ಬರುತ್ತೆ ಜೂನ್ 2ರ ನಂತರ. ಹಣಕಾಸು ವಹಿವಾಟುಗಳು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಶುಭ ಫಲ, ಫ್ಯಾಮಿಲಿಯ ವಿಚಾರದಲ್ಲಿ, ಹಾಗೆ ಮದುವೆ ಮಾತುಕತೆಗಳ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಭಾಳ ಶುಭ ಫಲ ಪ್ರಾಪ್ತಿಯಾಗೋದು ಸತ್ಯವಾಗ್ತದೆ. ಕುಜ ಲಾಭದಲ್ಲಿದ್ದಾನೆ, ತೃತೀಯಾಧಿಪತಿಯಾಗಿರ್ತಕ್ಕಂಥದ್ದು ಮಾತುಕತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಮಿಥುನ ರಾಶಿಯವರಿಗೆ ರಫ್ಲಿ ಮಾತಾಗ್ತಕ್ಕಂಥದ್ದು, ಏನೋ ಇಲ್ಲ ಸಲ್ಲದ ಮಾತುಗಳನ್ನು, ಕೆಲವೊಂದು ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ಸಮಸ್ಯೆಯನ್ನು ಮಾಡಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀವು ಈ ಒಂದು ವಿಚಾರದಲ್ಲಿ, ಯಾವ ವಿಚಾರದಲ್ಲಿ, ಎಕ್ಸ್ಪೆಷಲಿ ಮಾತು ವಿಚಾರದಲ್ಲಿ ಸ್ವಲ್ಪ
ಸಮಾಧಾನದ ಚಿಂತನೆ, ಸಮಾಧಾನದ ವರ್ತನೆ ಭಾಳ ವಿಶೇಷವನ್ನು ಕೊಡುತ್ತೆ. ಆಧ್ಯಾತ್ಮಿಕವಾಗಿರತಕ್ಕಂಥ ವಿಚಾರದಲ್ಲಿ ಕೂಡ ಶುಭ ಫಲಪ್ರಾಪ್ತಿ, ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ಸಮಯ ಮಿಥುನ ರಾಶಿಯವ್ರಿಗೂ ಕೂಡ ಶುಭ ಫಲಪ್ರಾಪ್ತಿ ಇದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅತ್ಯಂತ ಶುಭದ ಫಲಪ್ರಾಪ್ತಿ. ಇನ್ನು ದಾಂಪತ್ಯದ ವಿಚಾರಗಳಲ್ಲೂ ವಿಶೇಷವಾಗಿರ್ತಕ್ಕಂಥ ಕಾಳಜಿ, ಮತ್ತೊಂದು ಹಣಕಾಸಿನ ವಹಿವಾಟುಗಳು, ವ್ಯಾಪಾರದ ವಹಿವಾಟುಗಳು ಕೂಡ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸೂರ್ಯನ ಶಾಂತಿ, ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಭಾಳ ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯವನ್ನು, ಸಾಸಿವೆ ಮೂಲಕ ಅರ್ಘ್ಯವನ್ನು ಕೊಡಿ. ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ. ಈ ರೀತಿಯಾದಂಥ ಸರಳವಾಗಿ 3 ಬಾರಿ ಅರ್ಘ್ಯವನ್ನು ಪ್ರತಿದಿನ ಕೊಡಿ. ಯಾಕೆಂದರೆ ಸೂರ್ಯನ ಅಷ್ಟಸ್ಥಾನದಲ್ಲಿದ್ದಾನೆ. ಮಾತುಕತೆ, ಈ ಕೆಲವೊಂದು ರೆಕಾರ್ಡ್ಸ್ಗಳು, ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ತಪ್ಪುತ್ತೆ, ಒಳ್ಳೆಯದಾಗ್ತದೆ ಕೂಡ. ಕಟಕ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡೋಣ. ನೋಡಿ, ಕಟಕ ರಾಶಿಯವರ ಫಲಗಳನ್ನು ನೋಡಿದಾಗ ಮೊದಲು ಚಂದ್ರ ಅದು ಹೋಗ್ತಕ್ಕಂಥದ್ದು ರಾಶಿ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಶನಿಯ ಒಂದು ವಾರದಲ್ಲಿ, ಅಂದರೆ ಶನಿಯ ನಕ್ಷತ್ರದಲ್ಲಿ ಅದು ಹೋಗುತ್ತೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಈ ಲೇಜಿನೆಸ್, ಅಂದರೆ ಈ ಒಂದು ನಿರಾಶಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಕಡಿಮೆ ಮಾಡಬೇಕಾಗ್ತದೆ. ಪ್ರಥಮ ಹಂತದಲ್ಲಿ, ದ್ವಿತೀಯ ಹಂತದಲ್ಲಿ ನೋಡೋದಾದರೆ ದ್ವಿತೀಯ ಹಂತದಲ್ಲಿ ಕೂಡ ಸ್ವಲ್ಪ ಪ್ರಥಮ ಹಾಗೆ ದ್ವಿತೀಯ, ಅಂದರೆ ಅರ್ಥಾತ್ ವಾರದ ಪ್ರಥಮ ಭಾವದಲ್ಲಿ, ದ್ವಿತೀಯ ಭಾವದಲ್ಲಿ ಸ್ವಲ್ಪ ನಷ್ಟಗಳು ಕಂಡು ಬರ್ತಾ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ, ಅಲ್ಲೂ ಕೂಡ ಸ್ವಲ್ಪ ಶುಭದ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ. ಕುಟುಂಬದ ವ್ಯಾಜ್ಯಗಳು, ಅಣ್ಣ ತಮ್ಮಂದರ ಗಲಾಟೆಗಳು ಇವೆಲ್ಲಗಳು ಕಾಡುತ್ತದೆ. ಆದರೆ ಒಂದು ವಿಶೇಷತೆ, ನಾನು ಗುರುವಿನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದಿಲ್ಲ. ಯಾಕೆಂದರೆ ಅನುರಾಧ ನಕ್ಷತ್ರ ಶನಿಯ ನಕ್ಷತ್ರದಿಂದ ಪ್ರಾರಂಭವಾಗೋದ್ರಿಂದ ಗುರುವಿನ ನಕ್ಷತ್ರದಲ್ಲಿ ಅದು ಹೋಗಲ್ಲ, ರಾಹುವಿನ ನಕ್ಷತ್ರದಲ್ಲಿ ಅದು ಹೋಗಲ್ಲ. ಇವೆಲ್ಲ ಸ್ವಲ್ಪ ಮಟ್ಟಿಗೆ ನೀವು ನೋಡ್ಕೋಬೇಕಾಗ್ತದೆ. ಇಲ್ಲಿ ಪ್ರಥಮ ಹಾಗೆ ದ್ವಿತೀಯ ಹಂತದಲ್ಲೂ ಕೂಡ ನಿಮಗೆ ಕಟಕ ರಾಶಿಯವರಿಗೆ ಅಷ್ಟು ಶುಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಕಡಿಮೆ. ಸ್ವಲ್ಪ ಮಟ್ಟಿಗೆ ನೋಡಿ, ಈಗ ನಂತರದಲ್ಲಿ ಮೂಲ ನಕ್ಷತ್ರ, ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕುಟುಂಬ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಹಣಕಾಸಿನ ತೊಂದರೆ ಬರ್ತಕ್ಕಂಥದ್ದು. ಮಧ್ಯಭಾಗದಿಂದ ಕಟಕ ರಾಶಿಯವ್ರಿಗೆ ವಾರದ ಮಧ್ಯಭಾಗದಿಂದ ಸ್ವಲ್ಪ ಶುಭದ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ. ಕಟಕ ರಾಶಿಗೆ 2ನೇ ತಾರೀಕು ಗುರುವಿನ ಒಂದು ಬಲ ಸಿಗುತ್ತೆ. ಆ ಬಲದ ಮೇರೆಗೆ ನಿಮಗೆ ಸನ್ಮಾರ್ಗ ಸಿಗ್ತಕ್ಕಂಥದ್ದು ಇರ್ತದೆ. ಉತ್ತರಾಷಾಢ ನಕ್ಷತ್ರ ಇಲ್ಲಿ ಸ್ವಲ್ಪ ಶುಭ ಅನ್ನಿಸ್ತದೆ. ನಂತರದಲ್ಲಿ ಶುಕ್ರ ನಕ್ಷತ್ರದಲ್ಲೂ ವ್ಯಯ ಭಾವದಲ್ಲಿ ಶುಕ್ರ ಇದ್ದಾನೆ. ಹಾಗೆ ಸೂರ್ಯ ಸ್ವಲ್ಪ ಲಾಭಸ್ಥಾನದಲ್ಲಿ ಕೂತಿದ್ದಾನೆ, ಧನಾಧಿಪತಿ. ಸ್ವಲ್ಪ ಲಾಭವನ್ನು ಕಾಣ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸುತ್ತೆ. ಆದರೆ ಗುರುವಿನ ಫಲಪ್ರಾಪ್ತಿಯಿಂದ, ಅಂದರೆ ಅರ್ಥಾತ್ ಗುರು ಎಂಟ್ರಿ ಆಗೋದ್ರಿಂದ ಸ್ವಲ್ಪ ಶುಭದ ಫಲಗಳು, ಹಾಗೆ ಗುರುವಿನ ಬಲ ಸಿಗ್ತಕ್ಕಂಥದ್ದು, ಜ್ಞಾನ ಸನ್ಮಾರ್ಗವನ್ನು ಸಿಗ್ತಕ್ಕಂಥದ್ದು ಇರ್ತದೆ. ನನ್ನ ಅನಾಲಿಸಿಸ್ ಪ್ರಕಾರ ಕಟಕ ರಾಶಿಯವರು ಈ ವಾರದಲ್ಲಿ ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ರಿಸ್ಕ್ ತಗೊಳ್ಳೋದು ಬೇಡ. ಬಿಸ್ನೆಸ್ ಆಗಿರ್ಬೋದು, ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಶುಭ ಕಾರ್ಯಗಳಲ್ಲಾಗಿರ್ಬೋದು, ಸ್ವಲ್ಪ ಖರ್ಚುಗಳನ್ನು ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸ್ವಲ್ಪ ಮಟ್ಟಿಗೆ ದೊಡ್ಡವರು ಹೇಳ್ತಕ್ಕಂಥದ್ದನ್ನು ಕೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಅದನ್ನು ಸ್ವಲ್ಪ ಪಾಲನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಸಾಧ್ಯವಾದಷ್ಟು ಕಟಕ ರಾಶಿಯವರು ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಸನ್ನಿಧಾನಕ್ಕೆ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭ ಫಲಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ? ಸಿಂಹರಾಶಿಯವರಿಗೆ ಪ್ರಥಮ ಹಂತದಲ್ಲಿ ಶನಿಯ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದಿರುತ್ತೆ. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ಪಡಿತೀರಿ. ಆದರೆ ಅಷ್ಟಮದಲ್ಲಿ ಶನಿ, ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು, ಕುಟುಂಬ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವ್ರಿಗಿರುತ್ತೆ. ಅಲ್ಲಿ ಮಾನಸಿಕವಾಗಿರತಕ್ಕಂಥ ನೆಮ್ಮದಿಯನ್ನು ಕಳ್ಕೋಬೇಡಿ. ಲಾಭವಿದೆ ಸಿಂಹರಾಶಿಯವ್ರಿಗೆ. ತದನಂತರದಲ್ಲಿ ಬುಧ ಲಾಭದಲ್ಲಿದ್ದಾನೆ, ಶುಕ್ರ ಲಾಭದಲ್ಲಿದ್ದಾನೆ. ಖಂಡಿತವಾಗಿ ಸೂರ್ಯ ದಶಮ ಸ್ಥಾನದಲ್ಲಿ ಖಂಡಿತವಾಗಿ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದಿದೆ. ಹಾಗೆ ನೋಡಿ, ಈ ವಾರದಲ್ಲಿ ಸಿಂಹರಾಶಿಯವ್ರಿಗೂ ಕೂಡ ಒಂದೇ ಒಂದು ಏನಪ್ಪ ಅಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು 2ನೇ ತಾರೀಕು ಆದ ನಂತರ ಬರ್ತಕ್ಕಂಥ ಗುರುವಿನ ಬದಲಾವಣೆ ಸಿಂಹರಾಶಿಯವ್ರಿಗೆ ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ. ಪುತ್ರ ಅಥವಾ ಪ್ರೀತಿಯಲ್ಲಿ ಅಥವಾ ಅನ್ನೋನ್ ಆಗಿ ನಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳಿಂದ ಫಸ್ಟು ಮೇಯ್ನ್ ಪಾಯಿಂಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು
ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ವಾರದಲ್ಲಿ ಬರ್ತಕ್ಕಂಥ ಶುಭ ಫಲ ಪ್ರಾಪ್ತಿ ಶುಭವನ್ನೇ ಕೊಟ್ಟರೂ ಸಹಿತವಾಗಿ ಧನಕಾರಕ ಆಗಿರ್ತಕ್ಕಂಥ ಗುರು ವ್ಯಯಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ಗುರುಶಾಂತಿ ಮಾಡೋದು ಮರಿಬೇಡಿ. ಗುರುಶಾಂತಿ ಅರ್ಥಾತ್ ಹಳದಿ ವಸ್ತ್ರದಾನ, ಕಡಲೆ ಕಾಳಿನ ಫಲಹಾರವನ್ನು ಹಂಚ್ತಕ್ಕಂಥದ್ದು. ಸಿಂಹರಾಶಿಯವರು ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ, ಹಾಗೂ ಗುರುವಿನ ಒಂದು ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥದ್ದು ಇರುತ್ತದೆ. ಸಿಂಹರಾಶಿಯವ್ರಿಗೆ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭ ಪ್ರಾಪ್ತಿ ಆಗ್ತದೆ. ಯಾಕೆಂದರೆ ಕುಜ ತನ್ನದೇ ಆಗಿರ್ತಕ್ಕಂಥ ಸ್ವಸ್ಥಾನದಲ್ಲಿದ್ದಾನೆ. 9ರ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ, ಚತುರ್ಥಾಧಿಪತಿ ಭಾಗ್ಯಸ್ಥಾನದಲ್ಲಿ. ಖಂಡಿತವಾಗಿ ಶುಭದ ಫಲಪ್ರಾಪ್ತಿ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭದ ಫಲಪ್ರಾಪ್ತಿಯಾಗೋದು ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ, ತೊಂದರೆ ಇಲ್ಲ. ಸಿಂಹರಾಶಿಯವರು ಕೇವಲ ಗುರುವಿನ ನಾಮಸ್ಮರಣೆ, ಗುರು ಶಾಂತಿಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ? ಸೊ ಕನ್ಯಾ ರಾಶಿಯವರು ನೋಡೋದಾದರೆ ನೋಡಿ, ಪ್ರಥಮ ಹಂತದಲ್ಲಿ ಚಂದ್ರ ತೃತೀಯ ಹಂತದಲ್ಲಿ ಹೋಗ್ತದೆ. 7ರ ಸ್ಥಾನದಲ್ಲಿ ಕನ್ಯಾ ರಾಶಿಯವ್ರಿಗೆ ಶುಭದ ಫಲಪ್ರಾಪ್ತಿ ಆಗೋದು ಸತ್ಯವಾಗುತ್ತೆ. ಕನ್ಯಾ ರಾಶಿಯವ್ರಿಗೆ ಏನೇನು ಅಡೆತಡೆಗಳು, ಶತ್ರುಗಳಿಂದ ಕಾಟ ಆಗಿತ್ತೋ ಅಥವಾ ಸಮಸ್ಯೆಗಳಿತ್ತೋ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಗುರುವಿನ ಬದಲಾವಣೆ, ಹಾಗೆ ಗ್ರಹದ ಬದಲಾವಣೆ, ಗ್ರಹ ಸ್ಥಿತಿಗಳೆಲ್ಲ ನೋಡಿದಾಗ ಮ್ಯಾಕ್ಸಿಮಮ್ ಗುಡ್ ಆಗ್ತಕ್ಕಂಥದ್ದು. ಇಲ್ಲಿ ಕೊನೆಯ ಭಾಗದಲ್ಲಿ ಕನ್ಯಾ ರಾಶಿಯವರು ಕುಜನ ಶಾಂತಿ ಮರಿಬೇಡಿ. ಅಂದರೆ ಅರ್ಥಾತ್ ಅನ್ನೋನಾಗಿ ನೆರೆಹೊರೆ ಅಥವಾ ಕೆಲವೊಂದು ಶತ್ರುಗಳಿಂದ ಸಮಸ್ಯೆಗಳನ್ನು ಕಾಣ್ಕೊಳ್ತಕ್ಕಂಥದ್ರಿಂದ ಸ್ವಲ್ಪ ಕುಜನ ಶಾಂತಿ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ, ಮ್ಯಾಕ್ಸಿಮಮ್ ಗುಡ್. ಕನ್ಯಾ ರಾಶಿ ನೋಡಿ, ಧನಾಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿದೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭದ ಲಾಭಗಳಾಗ್ತಕ್ಕಂಥಿರುತ್ತೆ. ಸಂಗಾತಿಯಿಂದ ಲಾಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಒಟ್ಟಾರೆಯಾಗಿ ವಾರದ ಭವಿಷ್ಯವನ್ನು ನೋಡಿದ್ರೆ ಕನ್ಯಾ ರಾಶಿಯವ್ರಿಗೆ ಕೇವಲ ಕುಜನ ಶಾಂತಿ ಅವಶ್ಯಕವಾಗಿ ಎಲ್ಲ ಲಾಭವನ್ನು ತರ್ತದೆ. ವ್ಯಾವಹಾರಿಕವಾಗಿ, ಧನಾತ್ಮಕವಾಗಿ, ಹಾಗೆ ವಿದ್ಯಾತ್ಮಕವಾಗಿ ಕೂಡ ಕನ್ಯಾ ರಾಶಿಯವರಿಗೆ ಶುಭದ ಫಲಪ್ರಾಪ್ತಿಯಾಗೋದು ಸತ್ಯ, ಮ್ಯಾಕ್ಸಿಮಮ್ ಗುಡ್ಡಿದೆ, ಒಳ್ಳೆಯದಾಗುತ್ತೆ ಕೂಡ. ಕೆಲವೊಬ್ಬರಿಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿದೇಶ ಪ್ರಯಾಣಗಳು ಬರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ, ತೊಂದರೆ ಇಲ್ಲ, ಮಸ್ಟ್ ಆ್ಯಂಡ್ ಶುಡ್ ಗುಡ್ ಆಗ್ತದೆ. ಕೇವಲ ಕೆಂಪು ವಸ್ತ್ರದಾನ ಅಥವಾ ತೊಗರಿ ಬೇಳೆ ದಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ, ಶುಭದ ಫಲಪ್ರಾಪ್ತಿ ಒಳ್ಳೆಯದಾಗುತ್ತೆ ಕೂಡ. ತುಲಾ ರಾಶಿಯವ್ರಿಗೆ ಏನಾದರೂ ಬದಲಾವಣೆಯ ಸಮಯ ಬರುತ್ತಾ? ಕೆಲಸ ಇರಲಿಲ್ಲ ಗುರುಗಳೇ ಅಂತಕ್ಕಂಥವ್ರು ನೋಡಿ, ತುಲಾ ರಾಶಿಯವ್ರಿಗೆ ಮೊದಲು ಇಲ್ಲಿ ಸಾಲವನ್ನು ಮಾಡದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಫಸ್ಟು ಪ್ರಥಮ ಹಂತದಲ್ಲೇ ಅನುರಾಧ ನಕ್ಷತ್ರ, ಹಣಕಾಸು ವಹಿವಾಟುಗಳು ಸ್ವಲ್ಪ ಎಚ್ಚರಿಕೆ. ಕೆಲಸ ಶ್ರದ್ಧಾಭಕ್ತಿ ಸೋಂಬೇರಿತನವನ್ನು ಬಿಟ್ಟು ಕೆಲಸ ಮಾಡಿದ್ರೆ ತುಲಾರಾಶಿಯವ್ರಿಗೆ ಈ ವಾರದಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳು 200% ವೆರಿ ಗುಡ್ ಆಗ್ತದೆ, ತೊಂದರೆ ಇಲ್ಲ. ಇಲ್ಲಿ ಮುಖ್ಯವಾಗಿ ಚಂದ್ರನ ಸ್ಥಾನವನ್ನು ನೋಡಿ, ಪ್ರಥಮ ಹಂತದಲ್ಲೇ ಧನಸ್ಥಾನದಲ್ಲಿ ಹಾದು ಹೋಗ್ತದೆ. ಎಷ್ಟು ಕಷ್ಟಪಡ್ತಿರೋ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ತುಲಾರಾಶಿಯವ್ರಿಗಿರುತ್ತೆ. ಗುರುವಿನ ಬದಲಾವಣೆ ಒಂದು ಸ್ಥಿರವಾಗಿರ್ತಕ್ಕಂಥ ನೆಲೆಯನ್ನು ಕಾಣ್ತಕ್ಕಂಥ ಒಂದು ದಿನವಾಗ್ತದೆ, ಅಂದರೆ ಅರ್ಥಾತ್ ವಾರವಾಗ್ತದೆ. ಶುಕ್ರ 9ರ ಸ್ಥಾನದಲ್ಲಿದ್ದಾನೆ, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಇವೆಲ್ಲ ವೀಕ್ಷಣೆಯನ್ನು ಮಾಡಿದ್ರೆ ಸೂರ್ಯ ಅಂದರೆ ಶನಿಯ ನಕ್ಷತ್ರ, ತದನಂತರದಲ್ಲಿ ಬುಧ ನಕ್ಷತ್ರ ಭಾಗ್ಯೋದಯದ ಕಾಲ, ತದನಂತರ ಮೂಲ ನಕ್ಷತ್ರ ಲಾಭಸ್ಥಾನದಲ್ಲಿದ್ದಾನೆ. ತುಲಾರಾಶಿಯವರಿಗೆ ನೋಡಿ, ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಶುಭ ಫಲ ಪ್ರಾಪ್ತಿಯಾಗೋದ್ರಲ್ಲಿ ಎರಡು ಮಾತಿಲ್ಲ. ಲಗ್ನಾಧಿಪತಿ 9ರ ಸ್ಥಾನ, ಲಕ್ಷ್ಮೀನಾರಾಯಣ ಯೋಗ. ನೀವು ಜಸ್ಟ್ ಲಿಮಿಟು ಮನೆಯಿಂದ ಆಚೆ ಬಂದುಬಿಡಿ ಸಾಕು. ಎಕ್ಸಲೆಂಟ್ ಆಗಿರ್ತಕ್ಕಂಥ ಒಂದು ಫಲದ ಪ್ರಾಪ್ತಿಯಾಗೋದು ಈ ಒಂದು ವಾರದಲ್ಲಿ ಸತ್ಯ, ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಕೂಡ. ಸಾಲದ ವಿಚಾರಗಳಿಂದ ದೂರ ಇರೋದು ಅಷ್ಟೇ ನಿಮಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಎಲ್ಲವೂ ಲಾಭವಿದೆ. 9ರ ಸ್ಥಾನದಲ್ಲಿ 9ರ ಸ್ಥಾನದಲ್ಲಿ ನೋಡಿ, ಶುಕ್ರ ಬುಧ 2ನೇ ತಾರೀಕು ಆದಮೇಲೆ ಗುರು ದಶಮ ಸ್ಥಾನಕ್ಕೆ ಬರುತ್ತೆ. ಕರ್ಮ ಅದು ಉಚ್ಚ ಸ್ಥಾನ. ಎಕ್ಸಲೆಂಟ್ ಆಗಿರ್ತಕ್ಕಂಥ ಗ್ರೋತ್ ಸಿಗೋದು ಎರಡು ಮಾತೇ ಇಲ್ಲ. ಅಫ್ಕೋರ್ಸ್ ನೀವು ಟ್ರೈ ಮಾಡಬೇಕು, ಮನೆಯಿಂದ ಆಚೆ ಬರಬೇಕು, ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಬೇಕು. ನಾನು ಯಾವುದೇ ಕೆಲಸವನ್ನು ಮಾಡ್ತೀನಿ ಅಂತ ತೀರ್ಮಾನ ಮಾಡಿಕೊಂಡು ತುಲಾರಾಶಿಯವರು ಕಾಲಿಟ್ಟರೆ 200% ಅತ್ಯಂತ ಶುಭದ ಫಲಪ್ರಾಪ್ತಿ. ಡೋಂಟ್ ವರಿ, ಮ್ಯಾಕ್ಸಿಮಮ್ ಮಾಡಿ, ತುಂಬ ಒಳ್ಳೆಯದಿದೆ. ಕೇವಲ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಸರಳವಾಗಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡಿ, ಆಗಿಂದಾಗಿ ಸ್ವಲ್ಪ ಗೋಧಿಯ ಪಾಯಸವನ್ನು ಹಂಚಿ ಇನ್ನಷ್ಟು ಶುಭದ ಫಲಪ್ರಾಪ್ತಿಯನ್ನು ನೋಡ್ತೀರಿ.
ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ಈ ವಾರದಲ್ಲಿ? ಪ್ರಥಮ ಭಾವಿ ಶನಿ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಪಂಚಮ ಶನಿ ಅಂತ ನೋಡಿದ್ವಿ. ಪಂಚಮ ಶನಿ ಅಂದರೆ ಅರ್ಥಾತ್ ಸ್ವಲ್ಪ ಇಲ್ಲಿ ನೋಡಿ, ಅದನ್ನೇ ಪಂಚಮ ಶನಿಯ ಕಾಟ ಅಂತ ಏನೇನೋ ಹೇಳ್ತಾರಲ್ವ. ಈ ಪಂಚಮ ಶನಿಯ ಕಾಟ ಅಂದರೆ ಏನು? ಪಂಚಮದಲ್ಲಿ ಶನಿ ಸ್ವಲ್ಪ ಮಟ್ಟಿಗೆ ಬುದ್ಧಿಯ ಮೇಲೆ ಮಂಕು ಕವಿದ ವಾತಾವರಣವನ್ನು ಕೊಡುತ್ತೆ, ಬೇರೆ ಏನಿಲ್ಲ. ಡೋಂಟ್ ವರಿ, ಇದು ಪಂಚಮ ಶನಿ ಕಾಟ ಅಂದರೆ ಬೇರೆ ಅರ್ಥನೇ ತಿಳ್ಕೊಬೇಡಿ. ಇಲ್ಲಿ ಪಂಚಮ ಶನಿ ವೃಶ್ಚಿಕ ರಾಶಿಯವರ್ಗದಿಂದ ಬುದ್ಧಿಯ ಮೇಲೆ ಮಂಕು ಕವಿದ ವಾತಾವರಣವನ್ನು ಕೊಡುತ್ತೆ. ಅದನ್ನು ಆ ಒಂದು ಫಲಗಳನ್ನು ಆಚೆ ಅಂದರೆ ಆ ಒಂದು ಸ್ಥಾನದಿಂದ ನೀವು ಆಚೆ ಬಂದರೆ ವೃಶ್ಚಿಕ ರಾಶಿಯವ್ರಿಗೆ ದ ಮೋಸ್ಟ್ ಬ್ಯೂಟಿಫುಲ್ ಆಗಿರತಕ್ಕಂಥದ್ದು ಕೆಲಸ ಆಗ್ಬಿಡ್ತದೆ. ದೈವಿಕವಾಗಿರ್ತಕ್ಕಂಥ ಮನೋಭಾವ ಇರುತ್ತೆ, ನ್ಯಾಯ ನೀತಿ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಾ. ಅಫ್ಕೋರ್ಸ್ ವೃಶ್ಚಿಕ ರಾಶಿ ಈ ವಾರದಲ್ಲಿ ಮೊದಲು ಬರ್ತಕ್ಕಂಥದ್ರಲ್ಲಿ ಸ್ವಲ್ಪ ಇದು ಹಣಕಾಸಿನ ವಿಚಾರಗಳು, ಅಷ್ಟಮ ಸ್ಥಾನ ಬುಧನಿದ್ದಾನೆ. ಸ್ವಲ್ಪ ಈ ಸ್ನೇಹಿತರಿಂದ, ಹಾಗೆ ವೃಶ್ಚಿಕ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಅನ್ನೋನಾಗಿ ಸಮಸ್ಯೆಗಳು ಬರತಕ್ಕಂಥದ್ದು ವಾರದ ಪ್ರಥಮ ಭಾವದಲ್ಲಿದ್ದಾರೆ. ತದನಂತರದ್ದು ಬರತಕ್ಕಂಥ ಕೇತುವಿನ ನಕ್ಷತ್ರ ಹೆಸರು ಕೀರ್ತಿ ಪ್ರತಿಷ್ಠೆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕೊಡುತ್ತೆ. ಮತ್ತೆ ಬರ್ತಕ್ಕಂಥ ಶುಕ್ರ ನಕ್ಷತ್ರ ಇದಕ್ಕಿದ್ದಾಗೆ ಧನಾಗಮವಾಗ್ತಕ್ಕಂಥದ್ದು, ನಷ್ಟವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಮಿಶ್ರ ಫಲಗಳು ನಾನು ಹೇಳ್ತಾ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಮಿಶ್ರ ಫಲಗಳಿರ್ತಕ್ಕಂಥದ್ದು ಇರ್ತದೆ. ತದನಂತರದಲ್ಲಿ ಬರ್ತಕ್ಕಂಥ ಸೂರ್ಯ ಸಪ್ತಮದಲ್ಲಿದ್ದಾನೆ. ಹಾಗೆ ಚಂದ್ರ ಸಹಿತವಾಗಿ ಮಕರ ರಾಶಿ ಪ್ರಯತ್ನ ಇವೆಲ್ಲವನ್ನು ತೋರಿಸ್ತದೆ. ಅಂತಕ್ಕಂಥ ಧನಿಷ್ಠ ನಕ್ಷತ್ರ ಶ್ರೇಷ್ಠಭಾವದಲ್ಲಿದ್ದಾನೆ. ಒಂದು ಮಿಶ್ರ ಫಲಗಳಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಒನ್ ಥಿಂಗ್ ಭಾಳ ಮುಖ್ಯವಾಗಿ, ಭಾಗ್ಯಕ್ಕೆ ಗುರು ಬರುತ್ತೆ. ಈ ಭಾಗ್ಯಕ್ಕೆ ಗುರು ಬಂದಾಗ ಆಕ್ಟಿವೇಟ್ ಆಗಿಬಿಡ್ತಾರೆ. ವೃಶ್ಚಿಕ ರಾಶಿಯವರಿಗೆ ಶುಭದ ಫಲಪ್ರಾಪ್ತಿ ಎಕ್ಸಲೆಂಟ್ ಆಗಿದೆ, ಅದರಲ್ಲಿ ಡೌಟೇ ಇಲ್ಲ. ಗುರುವಿನ ಒಂದು ಬದಲಾವಣೆಯ ಸಮಯ ನಿಮ್ಮನ್ನು ಎಚ್ಚೆತ್ತುಕೊಳ್ಳಂಗೆ ಮಾಡುತ್ತೆ. ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅಂತಕ್ಕಂಥದ್ದನ್ನು ತಿಳಿಸ್ಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಭಾಳ ಸಮಾಧಾನದ ವಾತಾವರಣ, ಅಧಿಕವಾಗಿರ್ತಕ್ಕಂಥ ಕೋಪವನ್ನು ವ್ಯರ್ಜವನ್ನು ಮಾಡ್ತಕ್ಕಂಥದ್ದು, ಮಕ್ಕಳ ಬುದ್ಧಿಯನ್ನು ತ್ಯಾಜ್ಯವನ್ನು ಅಂದರೆ ಮಕ್ಕಳ ಬುದ್ಧಿ ಅಂದರೆ ಅರ್ಥಾತ್ ಚೈಲ್ಡಿಶ್ನೆಸ್ಸನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳು ವೃಶ್ಚಿಕ ರಾಶಿಯವ್ರಿಗೆ ಭಾಳ ವಿಶೇಷತೆಯನ್ನು ಕೊಡುತ್ತೆ, ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಕೂಡ ಇರ್ತದೆ. ಅದು ಮಿಶ್ರ ಫಲಗಳು ವೃಶ್ಚಿಕ ರಾಶಿಯವ್ರಿಗೆ. ಹಾಗೆ ಬಿಸ್ನೆಸ್ ಹೇಗಿರ್ತಕ್ಕಂಥದ್ದು ಇರುತ್ತೆ, ಒಮ್ಮೊಮ್ಮೆ ಸಣ್ಣಗಾಗ್ಬಿಡುತ್ತೆ, ಒಂದೊಂದ್ಸತಿ ಇಳಿಮುಖವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ನೋವರಿ, ಆದರೆ ವೃಶ್ಚಿಕ ರಾಶಿಯವರು ಗುರುವಿನ ಆರಾಧನೆಯನ್ನು ಮಾಡಿ ಸಾಕು, ಅತ್ಯಂತ ಶುಭದ ಫಲಪ್ರಾಪ್ತಿಯಾಗುತ್ತೆ. ಆಗಿದ್ದಾಗೆ ಗುರುವಿನ ಸನ್ನಿಧಾನ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಬನ್ನಿ, ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುತ್ತೆ, ಶುಭದ ಫಲಪ್ರಾಪ್ತಿಯಾಗೋದು ಸತ್ಯವಾಗುತ್ತೆ. ಧನುರಾಶಿಯವರ ಈ ವಾರದ ಫಲ ಏನಾದರೂ ಇದೆಯಾ ನೋಡಿ, ಹೇಗಿದೆ ಈ ವಾರದ ಫಲ? ಚತುರ್ಥ ಭಾವದಲ್ಲಿ ಶನಿ ಇದ್ದಾನೆ. ನೋಡಿ, ನಾನು ಧನುರಾಶಿಯವರಿಗೆ ಒಂದು ಹೇಳ್ತಕ್ಕಂಥದ್ದು, ಮಾತು ಹಾಗೆ ನಿಮ್ಮ ನಡೆನುಡಿಗಳ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನಿಮಗೆ ಚತುರ್ಥ ಭಾವದಲ್ಲಿ ಶನಿ ಇದ್ದಾನೆ, ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರಾ, ನಿಮ್ಮಿಂದ ನೀವು ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರಿ. ಮಾತುಗಳು ಏನೇನೋ ಮಾತುಗಳನ್ನು ಆಡೋದ್ರಿಂದ ನಿಮ್ಮ ಒಂದು ಸಹೋದರ ಸಹೋದರಿಯರ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಗಾಗ್ತಕ್ಕಂಥದ್ದು ಇರ್ತದೆ. ನೋಡಿ, ಇಲ್ಲಿ ಗುರು ಸಪ್ತಮದಲ್ಲಿದ್ದಾನೆ, ಶುಕ್ರ ಸಪ್ತಮದಲ್ಲಿದ್ದೆ, ಬುಧ ಸಪ್ತಮದಲ್ಲಿದ್ದಾನೆ. ಓವರ್ ಕಾನ್ಫಿಡೆಂಟ್, ಓವರ್ ಥಿಂಕಿಂಗ್ ಇವೆಲ್ಲ ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಕೊಡುತ್ತೆ. ಬಟ್ ಸಪ್ತಮದಲ್ಲಿ ಕೇಂದ್ರದಲ್ಲಿರೋದ್ರಿಂದ ಸ್ವಲ್ಪ ಶುಭದ ಫಲಪ್ರಾಪ್ತಿಯಾಗೋದು ಸತ್ಯವಾಗ್ತದೆ ಕೂಡ. ಆದರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದನ್ನು ಬಿಡಬೇಕು ಮುಖ್ಯವಾಗಿ. ಯಾಕೆಂದರೆ ಗುರುವಿನ ಬಲ ಕಳ್ಕೊಳ್ತೀರಾ. ಆದರೆ ಅಷ್ಟಮ ಸ್ಥಾನಕ್ಕೆ ಗುರು ಹೋಗ್ತದೆ, ಚತುರ್ಥಾಧಿಪತಿ ಅಷ್ಟಮ ಸ್ಥಾನ, ಭೂಮಿ, ವಿದ್ಯಾಭ್ಯಾಸ ಇವೆಲ್ಲ ಡೀಪ್ ಸ್ಟಡೀಸ್ಗೆ ಹೊರಟೋಗ್ಬಿಡ್ತಾರೆ. ಇಲ್ಲಿ ಶನಿಯ ನಕ್ಷತ್ರ, ಬುಧನ ನಕ್ಷತ್ರ, ತದನಂತರದಲ್ಲಿ ಬರತಕ್ಕಂಥ ಮೂಲ ನಕ್ಷತ್ರ, ಪ್ರಯಾಣಗಳು, ನಂತರ ಶುಕ್ರ ಸಪ್ತಮದಲ್ಲಿದ್ದಾನೆ, ಮದುವೆ ವಿಚಾರ, ಸಂಗಾತಿಯ ವಿಚಾರದಲ್ಲಿ ಲಾಭ, ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭಗಳು ಕೂಡ ಇದೆ. ತದನಂತರದಲ್ಲಿ ಬರ್ತಕ್ಕಂಥ ಸೂರ್ಯನ ನಕ್ಷತ್ರ, ಷಷ್ಠಭಾವದಲ್ಲಿ ಸೂರ್ಯ ಇದ್ದಾನೆ. ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಅರ್ಥಾತ್ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ತಂದೆಯೊಟ್ಟಿಗಿನ ವ್ಯಾಜ್ಯಗಳು, ತಂದೆಯೊಟ್ಟಿಗಿನ ಆಸ್ತಿಗಳಲ್ಲಿ ಸ್ವಲ್ಪ ಸಮಸ್ಯೆಗಳು, ಇನ್ನೇನು ಆಯಿತು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಅದು ಅರ್ಧಕ್ಕೆ ನಿಲ್ತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ತೋರಿಸುತ್ತೆ. ನೋಡಿ, ಇಲ್ಲಿ ಧನುರಾಶಿಯವರಿಗೆ ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಇಲ್ಲಿ ಸೂರ್ಯನ ನಕ್ಷತ್ರದಲ್ಲಿ, ತದನಂತರ ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ. ಓವರಾಲ್ ಒಂದು
ಧನುರಾಶಿಯವರಿಗೆ ವಾರದ ಫಲ ಹೇಗಿರುತ್ತೆ? ಮಿಶ್ರ ಫಲಗಳ ಊರಣ ಇರತಕ್ಕಂಥದ್ದು ಜಾಸ್ತಿ ಇದೆ. ಧನಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಭೂಮಿಯಿಂದ ವ್ಯವಸಾಯಕ್ಕೆ ಮಾಡೋಕ್ಕೆ ಇಂಟ್ರೆಸ್ಟ್ ಬಂದ್ಬಿಡ್ತದೆ ಆಲ್ರೆಡಿ. ವ್ಯವಸಾಯ ವಿಚಾರಗಳಲ್ಲಿ, ಭೂಮಿಯ ವಿಚಾರಗಳಲ್ಲಿ, ಆಸ್ತಿಯ ವಿಚಾರಗಳಲ್ಲಿ ಸ್ವಲ್ಪ ತೊಡಗ್ತಕ್ಕಂಥದ್ದು ಇರುತ್ತೆ. ನಷ್ಟನೂ ಕೂಡ ಆಗುತ್ತೆ. 12ರ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ. ಧನಿಷ್ಠ ನಕ್ಷತ್ರ ಕೆಲವೊಂದು ವಿಚಾರಗಳಿಗೆ ನಷ್ಟವನ್ನು ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಆ ಥರದ ಬುದ್ಧಿಯನ್ನು ಧನುರಾಶಿಯವರು ಬಿಡಬೇಕು. ಒಳ್ಳೆಯ ಮನಸ್ಥಿತಿ, ಹಾಗೆ ಡಿಸ್ಕಷನ್ಸ್ ಮಾಡಿ ಇವೆಲ್ಲ ವಿಚಾರಗಳಿಗೆ ಓಕೆ ಇದು ಸರಿಯಿದೆ ತಪ್ಪಿದೆ ಅಂತಕ್ಕಂಥ ವಿಚಾರಗಳಿಗೆ ಸ್ವಲ್ಪ ಮಟ್ಟಿಗೆ ಡಿಸ್ಕಷನ್ಸ್ ಮಾಡಿ. ವಿದ್ಯಾಭ್ಯಾಸದಲ್ಲೂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಧನುರಾಶಿ ಚತುರ್ಥ ಭಾವ ಕಾನ್ಸಂಟ್ರೇಷನ್ ಕಡಿಮೆ ಆಗಿಬಿಡ್ತದೆ, ಲೇಸಿನೆಸ್ ಬರ್ತದೆ. ಮಾಡೋಣ ಬಿಡು, ಏನು ನನ್ನೆಲ್ಲ ಗೊತ್ತಿದೆ ಅಂತಕ್ಕಂಥ ಮನೋಭಾವದೆ ಧನುರಾಶಿಯವರಿಗೆ ಸ್ವಲ್ಪ ಹಿನ್ನಡೆಯನ್ನು ತಂದುಬಿಡುತ್ತೆ. ಸೊ ಹಾಗಾಗಿ ಯಾರು ಧನುರಾಶಿಯಲ್ಲಿದ್ದೀರೋ, ಧನುರಾಶಿಯವರು ಸಹಿತವಾಗಿ ಗುರುವಿನ ಬಲ ಕಳ್ಕೊಳ್ತಿದ್ದೀರಾ. ಭಾಳ ವಿಶೇಷವಾಗಿ ನೀವು ರಾಯರ ಸನ್ನಿಧಾನ ಅಥವಾ ಗುರು ತತ್ವ ಇರತಕ್ಕಂಥ ದೇವಸ್ಥಾನಗಳಿಗೆ ಹಳದಿ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ಗುರವೇ ನಮಃ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ತಾ ಬನ್ನಿ, ಶುಭ ಫಲ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರ ಫಲಾನುಫಲ ಹೇಗಿರುತ್ತೆ? ಮಕರ ರಾಶಿಯವರಿಗೆ ನೋಡಿ, ಪ್ರಯತ್ನ ಪಡಿ, ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ. ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್. ಪ್ರಯತ್ನದಿಂದ ಲಾಭ. ತುಂಬ ಚಟುವಟಿಕೆಗಳಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಕಾಣುತ್ತೆ. ಇಲ್ಲಿ ಮಕರ ರಾಶಿಯವ್ರಿಗೆ ಈ ವಾರದ ಫಲ ಮೊದಲು ಇಲ್ಲಿ ಶನಿಯ ನಕ್ಷತ್ರದಲ್ಲಿ ತೃತೀಯ ಭಾವದಲ್ಲಿ ಅಣ್ಣ ತಮ್ಮಂದರ ವಿಚಾರ, ತೋಳ್ಬಲ, ಹಾಗೆ ಕೆಲಸ, ಶ್ರಮ ಇವೆಲ್ಲವನ್ನು ತೋರಿಸುತ್ತೆ. ಬರ್ತಕ್ಕಂಥ ಬುಧನ ನಕ್ಷತ್ರ ಕೂಡ ಅಲ್ಲೂ ಕೂಡ ಕೆಲಸಕ್ಕೆ ಹೆಚ್ಚಿನ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥಿರ್ತದೆ. ಬರ್ತಕ್ಕಂಥ ಕೇತುವಿನ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತರ್ತಕ್ಕಂಥದ್ದು ಇರ್ತದೆ. ಮತ್ತೆ ಶುಕ್ರ ನಕ್ಷತ್ರ 6ರ ಸ್ಥಾನ, ಕೆಲಸಕ್ಕೆ ಹೆಚ್ಚಿನ ಪ್ರಶಸ್ತ, ಉತ್ಕೃಷ್ಟತೆ. ನಂತರದಲ್ಲಿ ಬರ್ತಕ್ಕಂಥ ಸೂರ್ಯನ ನಕ್ಷತ್ರ, ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದ ವ್ಯತ್ಯಾಸಗಳಲ್ಲಿ ಸ್ವಲ್ಪ ಬದಲಾವಣೆಗಳು. ಚಂದ್ರ ನಕ್ಷತ್ರ ಧನಸ್ಥಾನದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥಿರ್ತದೆ. ಧನಿಷ್ಠ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥಿರುತ್ತೆ ಲಾಭದಲ್ಲಿ. ನೋಡಿ, ಒಟ್ಟಾರೆಯಾಗಿ ನೋಡಿದಾಗ ನಿಮ್ಮ ಫಲಗಳು ಹೇಗಿರುತ್ತೆ ನೋಡಿ. ಇಲ್ಲಿ ಪ್ರಯತ್ನದಿಂದ ಲಾಭವನ್ನು ಗಳಿಸೋದ್ರಲ್ಲಿ ತೊಂದರೆ ಇಲ್ಲ. ಗಣಪತಿಯ ಆರಾಧನೆ ಮಕರ ರಾಶಿಯವರು ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಆಗಿರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥದ್ದಿದೆ. ಚತುರ್ಥ ಭಾವದಲ್ಲಿ ಕುಜನಿದ್ದಾರೆ, ಮೈಂಡ್ ಕೂಡ ರ್ಯಾಪಿಡ್ ಆಗಿ ಓಡ್ತಕ್ಕಂಥದ್ದು ಇರುತ್ತೆ. ಸಪ್ತಮಾಧಿಪತಿ ಆಗಿರತಕ್ಕಂಥದ್ದು ಕೂಡ ಇಲ್ಲಿ ಲಾಭಸ್ಥಾನದಲ್ಲಿ ಮಧ್ಯೆ ಸ್ವಲ್ಪ ನಷ್ಟ, ತದನಂತರದಲ್ಲಿ ಲಾಭವನ್ನು ಮಾಡ್ತಕ್ಕಂಥದ್ದು ಕೂಡ ಇದೆ, ತೊಂದರೆ ಇಲ್ಲ. ಮದುವೆ ವಿಚಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಶುಭ ಅಶುಭ ಫಲಗಳಿರ್ತಕ್ಕಂಥದ್ದು ಕೂಡ ಈ ಮಕರ ರಾಶಿಯವ್ರಿಗೆ ತೋರಿಸ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಗಣಪತಿಯ ಪ್ರಾರ್ಥನೆ ಸಕಲ ಸಂಕಷ್ಟಗಳನ್ನು ಈ ವಾರದಲ್ಲಿ ತಪ್ಪಿಸ್ಕೋಬಹುದು. ಆತುರದ ಬುದ್ಧಿಯನ್ನು ಅಂದರೆ ಅರ್ಥಾತ್ ಸ್ವಲ್ಪ ಹೆಚ್ಚು ಶ್ರಮದಿಂದ ಮಾಡ್ತಕ್ಕಂಥ ಕೆಲಸಗಳನ್ನು ಕೆಲವೊಂದು ಬಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಅರ್ಥಾತ್ ಏನು, ಅತಿಯಾದಂಥ ಶ್ರಮ ಸ್ವಲ್ಪ ದೇಹಾಯಾಸ, ಅರ್ಥಾತ್ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳನ್ನು ಕೊಡ್ತಕ್ಕಂಥದ್ದು ಮಕರ ರಾಶಿಯವ್ರಿಗಿರುತ್ತೆ. ಹಾಗೆ ಆಹಾರದ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. ಕುಂಭರಾಶಿಯವ್ರಿಗೆ ಧನಸ್ಥಾನದಲ್ಲಿ ಶನಿ ಇದ್ದಾನೆ. ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತೀರ. ಅಧರ್ಮವಾಗಿ ನಡೀತಕ್ಕಂಥದ್ದನ್ನು ಸ್ವಲ್ಪ ನಿಮ್ಮ ಮನಸ್ಸು ಹೇಟ್ ಮಾಡಿಬಿಡುತ್ತೆ. ಈಗ ಆಲ್ರೆಡಿ ಕುಂಭರಾಶಿ ಬುಧ ಪಂಚಮದಲ್ಲಿದ್ದಾನೆ, ಬುದ್ಧಿ ಟ್ರಮೆಂಡಸ್ ಇರ್ತದೆ. ಗುರು ಪಂಚಮದಲ್ಲಿದ್ದಾನೆ, ಅದು ಕೂಡ ಟ್ರಮೆಂಡಸ್ ಇರುತ್ತೆ. ಶುಕ್ರ ಪಂಚಮದಲ್ಲಿದ್ದಾನೆ, ವೆರಿ ಗುಡ್. ಕುಂಭರಾಶಿ ಒಂದು ಹೊಸ ವಿಶೇಷ ಚೈತನ್ಯದಿಂದ ಕೂಡಿರ್ತಕ್ಕಂಥ ಕಾಲ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ಸಣ್ಣ ಪುಟ್ಟ ಈ ಒಂದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಕುಂಭರಾಶಿಯವ್ರಿಗೆ ಈ ವಾರದ ಫಲ ಉತ್ಕೃಷ್ಟತೆಯನ್ನು ಕೊಡುತ್ತೆ. ಈಗ ಆಲ್ರೆಡಿ ನೀವು ಏನಾದರೂ ಹೊಸ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಕ್ಕಂಥವ್ರಿಗೆ ವಿಶೇಷತೆ ಆಗುತ್ತೆ. ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಬರ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯ ಜ್ಞಾನ ಸಂಪಾದನೆ, ಹಾಗೆ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಇವೆಲ್ಲ ವಿಶೇಷತೆಯನ್ನು ಕೊಡುತ್ತೆ. ಬುದ್ಧಿಶಕ್ತಿ ಕೂಡ ಯಾವಾಗಲೂ ಕೂಡ ಪಂಚಮ ಸ್ಥಾನದಲ್ಲಿ, ಚತುರ್ಥಾಧಿಪತಿ ಪಂಚಮದಲ್ಲಿದ್ದಾನೆ. ಒಳ್ಳೆಯ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕೆ, ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆಯನ್ನು ಕೊಡ್ತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಕೂಡ ಇದೆ. ಧನಾಧಿಪತಿ ಅಂತ ಆಗ್ತಕ್ಕಂಥದ್ದು ಷಷ್ಠಭಾವಕ್ಕೆ ಗುರು ಹೋಗ್ತಕ್ಕಂಥದ್ದಿದೆ. ಸ್ವಲ್ಪ ಸಾಲಗಳಿಂದ ಮುಕ್ತರಾಗ್ತಕ್ಕಂಥದ್ದು ಇದೆ. ಆದರೆ ನೋಡಿ, ಒಂದು ವಿಚಾರ ತಿಳ್ಕೊಳ್ಳಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಮುಖ್ಯವಾಗಿರ್ತಕ್ಕಂಥದ್ದು ಸಾಲವನ್ನು ಮಾಡಬೇಡಿ, ಆದರೆ ಸಾಲ ತೀರಿಸ್ತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು ಸತ್ಯ ಆಗ್ತದೆ. ಹೆಚ್ಚಿನದಾಗಿ
ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ. ಸಾಧ್ಯವಾದಷ್ಟು ಕೂಡ ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ದುರ್ಗಾ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಕೊನೆಯದಾಗಿ ಮೀನರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ? ಲಗ್ನದಲ್ಲೇ ಶನಿ ಇದ್ದಾನೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಿಮಗೆ ಕುತ್ಕೊಳ್ಳಲ್ಲ ಸುಮ್ಮನೆ ಮೀನರಾಶಿಯವರು. ಪ್ರಯತ್ನ ರೆಡಿ ಅಂದರೆ ಈ ಗಿಡ್ಡಿನೆಸ್ಸನ್ನು ದೂರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಏನಪ್ಪ, ಜಸ್ಟ್ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಈ ವಾರದಲ್ಲಿ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ. ವಿಶೇಷತೆ ಆಗಿರ್ತಕ್ಕಂಥ ಲಾಭ. ಖಂಡಿತವಾಗಿ ಕುಟುಂಬ ವ್ಯಾಜ್ಯಗಳನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೊದಲು ಶನಿಯ ನಕ್ಷತ್ರ, ತದನ ಬುಧ ನಕ್ಷತ್ರದಲ್ಲಿ ಹೋಗ್ತದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಮನೆಯ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ, ವಿದ್ಯಾಭ್ಯಾಸದ ವಿಚಾರದಲ್ಲಂತೂ ಎತ್ತಿದ ಕೈ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಮ್ಯಾಕ್ಸಿಮಮ್ ವೆರಿ ಗುಡ್ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಮೂಲ ನಕ್ಷತ್ರದಲ್ಲಿ ಅದು ಹೋಗ್ಬೇಕಾದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಬಟ್ ಶತ್ರುವಿನ ನಾಶ ಆಗ್ತಕ್ಕಂಥದ್ದು ಇರ್ತದೆ. ಕೆಲಸ ಕಾರ್ಯಗಳು ಉತ್ಕೃಷ್ಟತೆಯನ್ನು ಕೊಡುತ್ತೆ. ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ. ಶುಕ್ರ ನಕ್ಷತ್ರ ವಿಲಾಸ ಜೀವನವನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ. ಚತುರ್ಥ ಸ್ಥಾನದಲ್ಲಿ ಮ್ಯಾಕ್ಸಿಮಮ್ ಶುಕ್ರ ಬುಧರಿದ್ದಾರೆ. ಶುಭ. ಆದಷ್ಟು ಕೂಡ ಈ ಒಂದು ಸುಖದ ಒಂದು ಅಂದರೆ ಸುಖದ ವಿಚಾರಗಳಿಗೆ ಹೆಚ್ಚಿನ ಪ್ರಶಸ್ತಿಯನ್ನು ಕೊಡ್ತೀರಾ. ಲಕ್ಸುರಿ ಲೈಫ್ ನೀಡ್ ಮಾಡಬೇಕು ಅಂತಕ್ಕಂಥದ್ದು ಕೊಡ್ತೀರಾ. ಗುರು ಕೂಡ ಪಂಚಮ ಸ್ಥಾನಕ್ಕೆ ಹಾದು ಹೋಗೋದ್ರಿಂದ ಇನ್ನಷ್ಟು ಶುಭದ ಫಲಪ್ರಾಪ್ತಿ ಆಗ್ತದೆ. ಕೇವಲ ಮೀನರಾಶಿಯವರು ವಿಚಾರದಲ್ಲಿ ತಗೊಂಡಾಗ ನೋಡಿ ಎಲ್ಲ ಲಾಭದಲ್ಲೇ ಇದೆ. ಕೇವಲ ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ವ್ಯಾವಹಾರಿಕವಾಗಿ ಗುಡ್ ಆಗುತ್ತೆ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಟೂ ಗುಡ್, ತೊಂದರೆ ಇಲ್ಲ. ಇಲ್ಲಿ 2ರ ಸ್ಥಾನದಲ್ಲಿ ಕುಜನಿರೋದ್ರಿಂದ ಅಗ್ರೆಸಿವ್ ಟಾಕಿಂಗ್ಸನ್ನು ಕಡಿಮೆ ಮಾಡಿಕೊಂಡ್ರೆ ಎಲ್ಲ ಶುಭದ ಫಲಪ್ರಾಪ್ತಿ ಇದೆ. ಮೀನರಾಶಿಯವರಿಗೆ ಅತ್ಯಂತ ಶುಭದ ವಾರವಾಗತಕ್ಕಂಥದ್ದು ಸತ್ಯ. ಇಷ್ಟು ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು. ಸ್ನೇಹಿತರೆ, ಭಾಳ ಮುಖ್ಯವಾಗಿ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಪ್ರತಿದಿನ ನಿಮಗೋಸ್ಕರ ಆದಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನಿಮಗೆ ಆನ್ಲೈನ್ ದ ಲೈವ್ ಕೂಡ ಕಾರ್ಯಕ್ರಮ ಇರ್ತದೆ. ಜಾಯಿನ್ ಆಗಿ. ಖಂಡಿತವಾಗಿ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.